ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿ, ದೋಸೆ, ಚಪಾತಿ ತಿಂದು ಬೇಜಾರಾಗಿದ್ದರೆ ದಿಢೀರಾಗಿ ಮಾಡಿ ರುಚಿಯಾದ ಒಂದು ಬ್ರೇಕ್ಫಾಸ್ಟ್, ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಂದು ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ಒಂದು ಬ್ರೇಕ್ಫಾಸ್ಟ್ ತಯಾರಿಸೋದಕ್ಕೆ ಮೊದಲನೇದಾಗಿ ಒಂದು ಪ್ಯಾನ್ ತಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ನಾನು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅಡುಗೆ ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಿದ್ರೂ ನೀವು ಉಪಯೋಗಿಸ್ಬೋದು. ಸೊ ಫ್ರೆಂಡ್ಸ್, ನೀವ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ಎಣ್ಣೆ ಸ್ವಲ್ಪ ಕಾದಿದೆ. ಅದಾದ ನಂತರ ಸಾಸಿವೆ ಹಾಗೆ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಚಿಟಪಟ ಅಂತ ಸೌಂಡ್ ಮಾಡಿ ಅದು ಸಾಸಿವೆ ಎಲ್ಲ ಸಿಡಿದ ನಂತರ ಇವಾಗ ಇದಕ್ಕೆ ನಾವು ಕಡಲೆಬೇಳೆಯನ್ನು ಹಾಕ್ಕೊಳ್ಬೇಕು. ಮೊದಲನೇದಾಗಿ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದ ನಂತರ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಸೊ ನಾನು ಹಸಿರು ಮೆಣಸಿನ್ಕಾಯಿನ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಹಾಗೆ ಕಡಲೆಬೇಳೆನೂ ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫಸ್ಟೇ ಕಡಲೆಬೇಳೆ ಹಾಕಿ ಫ್ರೆಂಡ್ಸ್, ಆಮೇಲೆ ಹಸಿರು ಮೆಣಸಿನ್ಕಾಯಿನ ಹಾಕಿ. ಯಾಕೆಂದರೆ ಕಡಲೆಬೇಳೆ ಸ್ವಲ್ಪ ಫ್ರೈ ಆದರೆ ಅದಕ್ಕೆ ಗರಿ ಗರಿಯಾಗಿ ಬರುತ್ತೆ. ಹಸಿರು ಮೆಣಸಿನ್ಕಾಯಿ ಫಸ್ಟೇ ಹಾಕಿದ್ರೆ ಕಡಲೆಬೇಳೆ ಅಷ್ಟು ಚೆನ್ನಾಗಿ ಫ್ರೈ ಆಗೋದಿಲ್ಲ, ಅದಕ್ಕೋಸ್ಕರ. ಮತ್ತು ಈ ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದನ್ನು ಕೂಡ ಹಾಕಿದ ನಂತರ ಇವಾಗ ಇದಕ್ಕೆ 1 ಕಪ್ ಆಗುವಷ್ಟು ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಇಲ್ಲಿ ನೋಡ್ಬೋದು ನೀವು. ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ. ಸೊ ಖಂಡಿತವಾಗ್ಲೂ ಬೆಳಗ್ಗೆ ಇದ್ದರೆ ಏನು ತಿಂಡಿ ಮಾಡೋದಪ್ಪ, ಏನು ಮಾಡೋದು ಇವತ್ತು, ಏನು ಮಾಡೋದು, ಆ ಥರ ಯೋಚನೆ ಹೆಣ್ಮಕ್ಳಿಗೆ ಖಂಡಿತವಾಗ್ಲೂ ಬರ್ತಾ ಇರುತ್ತೆ. ಸೊ ನಾನು ಅದಕ್ಕೋಸ್ಕರ ಸುಮಾರು ರೆಸಿಪಿಗಳು, ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಶೇರ್ ಮಾಡ್ತೀನಿ. ದಯವಿಟ್ಟು ನೀವು ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸಲ ಚಾನಲಲ್ಲಿ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಚೆಕ್ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಒಂದು ಸಲ ನೋಡಿ ಮತ್ತು ಮನೆಯಲ್ಲಿ ತಯಾರಿಸಿ. ಇವಾಗ ಈರುಳ್ಳಿಯನ್ನು ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಪ್ಪು ಕೂಡ ಏನೂ ಹಾಕ್ಕೊಳ್ತಾ ಇಲ್ಲ. 1 ಸೆಕೆಂಡ್ ಅಷ್ಟೇ ಇದನ್ನು ಫ್ರೈ ಮಾಡಬೇಕಾಗಿರೋದು. ನಾವು ಜಾಸ್ತಿ ಹೊತ್ತು ಇದನ್ನು ನಾವು ಹಾಗೆ ಇದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದನ್ನು ಫ್ರೈ ಮಾಡೋದು ಬೇಡ. ಓಕೆ, ಸ್ವಲ್ಪ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಈ ರೀತಿಯಾಗಿ ನಾವು ಕಲರ್ ಎಲ್ಲ ಇಷ್ಟೇ ಇದ್ದರೆ ಸಾಕು. ಸೊ ಈಗ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ನಮಗೆ ಈರುಳ್ಳಿ ಜಾಸ್ತಿ ಬೇಯೋದೇನು ಬೇಕಾಗೋದಿಲ್ಲ, ಸ್ವಲ್ಪ ಅದು ಫ್ರೈ ಆದರೆ ಸಾಕಾಗುತ್ತೆ. ನಂತರ 1 ಕಪ್ ದಪ್ಪ ರವೆಯನ್ನು ತೊಗೊಂಡಿದ್ದೀನಿ. ಉಪ್ಪಿಟ್ಟಿಗೆ ಬಳಸ್ತೀವಲ್ಲ, ಆ ರವೆಯನ್ನು 1 ಕಪ್ ಆಗುವಷ್ಟು ಉಪಯೋಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಈ ಉಪ್ಪನ್ನು ಈ ರವೆಯನ್ನು ನಾನು ತಗೊಳ್ತಾ ಇರೋದು. ಇದು ಉಪ್ಪಿಟ್ಟಿಗೆ ಬಳಸುವಂತಹ ಒಂದು ರವೆ. ಸೊ ಈಗ ದಪ್ಪ ರವೆ ಅಂತ ನಾವು ಹೇಳ್ತೀವಲ್ಲ, ಆ ರವೆ 1 ಕಪ್ ಆಗುವಷ್ಟು ತೊಗೊಂಡಿರುವಂಥದ್ದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕಿದ ನಂತರ ಇದನ್ನು ನಾವು ಪೌಡರ್ ಮಾಡ್ಕೊಂಬರ್ಬೇಕಾಗತ್ತೆ. ನೋಡಿ, ಇಷ್ಟು ದಪ್ಪ ಇದೆ. ಸೊ ಇದನ್ನು ಈಗ ಪೌಡರ್ ಮಾಡ್ಕೊಂಬರೋಣ. ನೀರು ಕೂಡ ಏನೂ ಹಾಕೋದು ಬೇಡ, ನಾವು ಹಾಗೆ ಇದನ್ನು ಪೌಡರ್ ಮಾಡ್ಕೊಂಬರ್ಬೇಕಾಗುತ್ತೆ. ಸೊ ಇಲ್ಲ ನಾವೆಲ್ಲ ಒಂದೇ ಸಲ ಹಾಕಿ ಗ್ರೈಂಡ್ ಮಾಡ್ತೀವಿ ಅಂದರೆ ಪೌಡರ್ ನುಣ್ಣಗಾಗೋದಿಲ್ಲ ನಮಗೆ. ರವೆ ಹಾಗೆ ದಪ್ಪ ದಪ್ಪ ಉಳಿದಿರುತ್ತೆ. ಸೊ ಅದಕ್ಕೋಸ್ಕರ ರವೆಯನ್ನು ಒಂದು ಸಲ ಪೌಡರ್ ಮಾಡ್ಕೊಂಬರೋಣ. 1-2 ಗ್ರೈಂಡ್ ಮಾಡಿದ್ರೆ ಸಾಕು. 1-2 ಸೆಕೆಂಡು ಗ್ರೈಂಡ್ ಮಾಡಿದ್ರೆ ನಮಗೆ ಪೌಡರ್ ಬಂದುಬಿಡುತ್ತೆ. ನೋಡಿ, ಈ ರೀತಿಯಾಗಿ ಪೌಡರ್ ರೆಡಿ ಆಗುತ್ತೆ. ಸೊ ಅದಾದ ನಂತರ ಇವಾಗ ಇದಕ್ಕೆ ಈ ರೀತಿ ನಮಗೆ ರೆಡಿಯಾಗಿರುತ್ತೆ. 1 ಕಪ್ಪು ನಾವು ಮೊಸರು ತೊಗೊಳ್ಳೋಣ. ಅರ್ಧ ಕಪ್ಪು ಮೊಸರು. ಸೊ ಅದಕ್ಕೆ ಅರ್ಧ ಕಪ್ಪು ನೀರನ್ನು ಬೇಕಿದ್ರೂ ಉಪಯೋಗಿಸಿ. ನೀವು ಗಟ್ಟಿ ಮೊಸರು ಅಲ್ಲ ಅಂದರೆ 1 ಕಪ್ಪು ನೀವು ಮೊಸರು ಹಾಕ್ಕೊಳ್ಬೋದು. ಸೊ ಗಟ್ಟಿ ಇದ್ದರೆ ಅರ್ಧ ಕಪ್ಪು ಮೊಸರು ಸಾಕಾಗುತ್ತೆ, ಮತ್ತು ಹುಳಿ ಮೊಸರು ಇದ್ದರೂ ಕೂಡ ಅರ್ಧ ಕಪ್ ಸಾಕು. 1 ಕಪ್ಪು ಮೊಸರನ್ನು ಉಪಯೋಗಿಸ್ಬೇಡಿ. ಅದಾದ ನಂತರ 1 ಕಪ್, ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ರವೆ, ಅರ್ಧ ಕಪ್ಪು ಮೊಸರು, 1 ಕಪ್ಪು ನೀರು. ನೋಡ್ತಾ ಇದ್ದೀರಲ್ಲ, ನೀರನ್ನು ಕೂಡ 1 ಕಪ್ ಹಾಕ್ಕೊಂಡಿದ್ದೀನಿ ನಾನು. ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ,
ಈಗ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಹಿಟ್ಟಿನ ಥರ ಆಗಿದೆ ನೋಡ್ಬೋದು ನೀವು. ಹಿಟ್ಟಿನ ಅದಕ್ಕೆ ನಮಗೆ ಬಂದಿದೆ. ನೋಡ್ತಾ ಇದ್ದೀರಲ್ಲ, ಇದು ರವೆಯ ಮಿಶ್ರಣ ಅನ್ನೋದು ನಮಗೆ ಗೊತ್ತಾಗೋದೇ ಇಲ್ಲ. ಆ ರೀತಿಯಾಗಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀವಿ, ಚೆನ್ನಾಗಿ ರುಬ್ಬಿದ್ದೀವಿ. ಸೊ ನೋಡ್ತಾ ಇದ್ದೀರಲ್ಲ, ಹೀಗೆ ರುಬ್ಬಿರೋವಂಥ ಒಂದು ಹಿಟ್ಟನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರುವಂಥ, ಈಸಿಯಾಗಿರುವಂಥ ಬೆಳಗಿನ ತಿಂಡಿಗೆ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಸೊ ಈಗ ನೋಡ್ತಾ ಇದ್ದೀರಲ್ಲ, ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿರೋವಂಥ ಮಿಶ್ರಣನ. ಸುಮಾರು ಇದಕ್ಕೆ ನಾವು ಮಾಡೋವಂಥ ಈ ಒಂದು ರೆಸಿಪಿ ಒಂದು 4ರಿಂದ 5 ರೆಸಿಪಿಯನ್ನು ತಯಾರಿಸ್ಬೋದು. ಸೊ ಈ ಒಂದು ರೆಸಿಪಿಯಲ್ಲಿ ನೋಡ್ತಾ ಇದ್ದೀರಲ್ಲ, ಒಂದು 4-5 ರೆಸಿಪಿಯನ್ನು ತಯಾರಿಸ್ಕೊಳ್ಬೋದು. ಇವಾಗ ನೋಡಿ, ರವೆನ ರುಬ್ಬಿರೋವಂಥದ್ದನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನಾವು ರುಬ್ಬೋದಕ್ಕೂ ಕೂಡ ಉಪ್ಪನ್ನು ಹಾಕ್ಕೊಂಡಿಲ್ಲ, ಹಾಗೆ ಮೊದಲಿಗೆ ಬೇಯಿಸಿರೋವಂಥ ಈರುಳ್ಳಿಗೂ ಕೂಡ ಉಪ್ಪನ್ನು ಹಾಕ್ಕೊಂಡಿಲ್ಲ. ಅದಕ್ಕೋಸ್ಕರ ಇವಾಗ ಉಪ್ಪನ್ನು ನೋಡಿಕೊಂಡು ಸೇರಿಸಿ, ಒಂದು ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಉಪಯೋಗಿಸಿ. ಉಪ್ಪನ್ನು ಹಾಕಿದ ನಂತರ ಇವಾಗ ನಾವು ಬೇಯಿಸಿರೋವಂಥ ಈರುಳ್ಳಿ ಇದೆಯಲ್ಲ, ಒಗ್ಗರಣೆ ಮಾಡಿ, ಸೊ ಆ ಒಂದು ಈರುಳ್ಳಿ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಬೇಕು ಅಂದರೆ ಇದಕ್ಕೆ ನೀವು ವೆಜಿಟೇಬಲ್ಸ್ ಕೂಡ ಹಾಕ್ಕೊಳ್ಬೋದು. ಕ್ಯಾರೆಟ್ ಹಾಕ್ಕೊಳ್ಬೋದು, ಅಥವಾ ಬೀನ್ಸ್ ಹಾಕ್ಕೊಳ್ಬೋದು, ಅಥವಾ ಕ್ಯಾಬೇಜ್ ಹಾಕ್ಕೊಳ್ಬೋದು, ಅಥವಾ ಕ್ಯಾಪ್ಸಿಕಮ್ ಬೇಕು ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಇಷ್ಟನ್ನು ಹಾಕಿದ ನಂತರ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಈರುಳ್ಳಿಯದು ಪೂರ್ತಿಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋವಂತಹ ಕೊತ್ತಂಬರಿ ಸೊಪ್ಪನ್ನು ತಗೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ಸುಮಾರು ಅರ್ಧ ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ನೋಡ್ತಾ ಇದ್ದೀರಲ್ಲ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದನ್ನು. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗಿದೆ. ಸ್ವಲ್ಪ ನಿಮಗೆ ನೀರೇನಾದರೂ ಬೇಕು, ಇದು ತುಂಬಾ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ 1 ಸ್ಪೂನ್ ಅಥವಾ 2 ಸ್ಪೂನ್ ನೀರನ್ನು ಹಾಕ್ಕೊಳ್ಬೋದು. ಈಗ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು 5 ನಿಮಿಷ ರೆಸ್ಟಿಗೆ ಇಟ್ಬಿಟ್ಟಿದ್ದೀನಿ, ಯಾಕೆಂದರೆ ರವೆಯನ್ನು ಹಾಕಿದ್ವಲ್ಲ ಅದಕ್ಕೋಸ್ಕರ. ಅದಾದ ನಂತರ ಇವಾಗ ಈ ಒಂದು ರೆಸಿಪಿನ ತಯಾರಿಸೋದಕ್ಕೆ ಶುರು ಮಾಡಿದಾಗ ಒಂದೇ ಒಂದು ಪಿಂಚಷ್ಟು ಅಡುಗೆ ಸೋಡವನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ನಾವು ದಿಢೀರಾಗಿ ಮಾಡ್ಕೊಳ್ತಿರೋದ್ರಿಂದ ಸ್ವಲ್ಪ ಸೋಡಾ ಅಥವಾ ಈನೋ ಯಾವುದನ್ನು ಬೇಕಿದ್ರೂ ಕೂಡ ಉಪಯೋಗಿಸ್ಬೋದು. ಇವಾಗ ಇದಕ್ಕೆ ಸ್ವಲ್ಪ 1 ಸ್ಪೂನ್ ಅಥವಾ 2 ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ಇವಾಗ ಒಂದು ಒಗ್ಗರಣೆ ಮಾಡುವಂತಹ ಒಂದು ಪ್ಯಾನ್ ಇರುತ್ತಲ್ಲ ಚಿಕ್ಕದು, ಸೊ ಅದರಲ್ಲೂ ಕೂಡ ಈ ಒಂದು ರೆಸಿಪಿಯನ್ನು ತಯಾರಿಸ್ಕೊಳ್ಬೋದು. ಅಥವಾ ನೀವು ತವಾ ಮೇಲೆ ದೋಸೆ ಥರ ಮಾಡ್ಕೊಳ್ತೀವಿ ಅಂದರೆ ಹಾಗೂ ಕೂಡ ಮಾಡ್ಕೊಬೋದು, ಅಥವಾ ಇಡ್ಲಿ ಪಾತ್ರೆಯಲ್ಲಿ ನಾವು ಬೇಯಿಸಿ ತೊಗೊಳ್ತೀವಿ ಅಂದರೆ ಆ ರೀತಿಯಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು. ಇವಾಗ ನೋಡಿ, ಇದಕ್ಕೆ 1 ಸ್ಪೂನ್ ಅಥವಾ 1 ಸ್ಪೂನು ಎಣ್ಣೆಯನ್ನು ಹಾಕ್ಕೊಂಡ ನಂತರ ನಾವು ಈ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಹಾಕಿ ಇದನ್ನು ನಾವು ಸೈಡಲ್ಲಿ ಎಲ್ಲ ನೀಟಾಗಿ ಒಂದು ಕಡೆ ಸಮ ಮಾಡಿ ಇದನ್ನು. ಅದಾದ ನಂತರ ನಾವು ಸ್ಟವ್ನಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಕೆಳಗಡೆ ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು ಮೇಯ್ನು. ಅದಕ್ಕೋಸ್ಕರ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ನೋಡಿ, ಈಗ ಟರ್ನ್ ಮಾಡೋಣ. ನಿಧಾನವಾಗಿ ಟರ್ನ್ ಮಾಡಿ 2 ಸೈಡ್ ಕೂಡ ನಮಗೆ ಚೆನ್ನಾಗಿ ಅದು ಫ್ರೈ ಆಗಬೇಕು. ನೋಡಿ, ನಿಧಾನವಾಗಿ ತೆಗೆದು ಅದನ್ನು ಇನ್ನೊಂದು ಕಡೆ ನಾವು ಫ್ರೈ ಮಾಡ್ಕೊಳ್ಳೋದಕ್ಕೆ ಇದು ರೆಡಿ ಆಗ್ತಿದೆ. ಸೊ ಫ್ರೈ ಮಾಡಿದ ನಂತರ ಇವಾಗ ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಇದೇ ರೀತಿ ಎಲ್ಲ ಒಂದು ಬ್ರೇಕ್ಫಾಸ್ಟನ್ನು ಕೂಡ ತಯಾರಿಸಿ ನಾನು ರೆಡಿ ಮಾಡಿ ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿರುವಂತಹ ಇಡ್ಲಿ ದೋಸೆ ತಿಂದು ಚಪಾತಿ ತಿಂದು ಬೇಜಾರಾಗಿದ್ದರೆ ದಿಢೀರಾಗಿ ರುಚಿಯಾಗಿ ಒಂದು ಬ್ರೇಕ್ಫಾಸ್ಟನ್ನು ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು, ಟೇಕ್ ಕೇರ್.